ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಗಾಯನದ ಮುಖಾಂತರ ಆಚರಿಸಲಾಯಿತು. ಬೆಂಗಳೂರು ನಗರದ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ತಿರವಿರುವ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿ ಸಭಾಂಗಣದಲ್ಲಿ ವಿಶ್ವ ಮಹಿಳಾ ದಿನವನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಗಾಯನಗಳಾದ ಜಾನಪದ ಗೀತೆ, ಭಾವಗೀತೆ ಮತ್ತು ಭಕ್ತಿಗೀತೆ, ಸ್ತ್ರೀಪರ ಗೀತೆಗಳನ್ನು ಗಾಯಕರುಗಳು ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯ ಸಂಸ್ಥಾಪಕರಾದ ಶ್ರೀಮತಿ ಸುಜಾತಾ ಅವರು ಉದಯ ಸುದ್ದಿಯೊಂದಿಗೆ ಮಾತನಾಡುತ್ತಾ, ಕಳೆದ 1.5 ವರ್ಷದಿಂದ ಈ ಸಂಸ್ಥೆ ನಡೆಯುತ್ತಾ ಬಂದಿದೆ. ಆರಂಭದಿಂದಲೂ ಇದುವರೆಗೂ ಅನೇಕ ಕಾರ್ಯಕ್ರಮಗಳು ನಡೆದಿದೆ. ಹುಟ್ಟುಹಬ್ಬ, ಮದುವೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಇಲ್ಲಿ ಆಚರಿಸಿಕೊಳ್ಳುತ್ತಾರೆ ಹಾಗೂ ಕರೋಕೆ ಸಂಗೀತ ಹಾಡುಗಳನ್ನು ಇಲ್ಲಿ ಆಡುತ್ತಾರೆ. ಮಹಿಳಾ ದಿನಾಚರಣೆಯನ್ನು ಹಾಡುಗಳನ್ನು ಹಾಡುವ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ತುಂಬ ಸಂತೋಷವಾಗುತ್ತಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪದ್ಮನಾಭನ್, ವಿಜಯ, ಸುಧಾ, ಸ್ಮಿತಾ, ಶಶಿಭೂಷಣ್, ಹರಿಣಿ ಇನ್ನು ಹಲವಾರು ಮಹಿಳೆಯರನ್ನು ಭೈರವರಾಗದ ಮಾಲೀಕರಾದ ಸುಜಾತಾ ಅವರು ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ 90 ಗಾಯಕರುಗಳು ಭಾಗವಹಿಸಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೇಡಮ್, ನಾವು ಉದಯ ಸುದ್ದಿ ಚಾನಲ್ ವತಿಯಿಂದ ಭೈರವರಾಗ ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ನಮಗೆ ಸುದ್ದಿ ಬಂತು. ಆದ ಕಾರಣ ನಿಮ್ಮ ಒಂದು ಭೈರವರಾಗ ಅಕಾಡೆಮಿಗೆ ಭೇಟಿ ಕೊಟ್ಟಿದ್ದೇವೆ. ನಿಮ್ಮ ವಿಶೇಷತೆ ಇದು, ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ, ಇಲ್ಲಿಂದ ಎಷ್ಟೆಷ್ಟು ಗಾಯಕರು ಉತ್ತಮ ಗಾಯಕರಾಗಿ ಹೊರ ಹೋಗಿದ್ದಾರೆ ಅನ್ನೋದನ್ನು ನಮ್ಮ ಚಾನಲ್ ಜೊತೆ ತಮ್ಮ ಅನಿಸಿಕೆಗಳನ್ನು 1-2 ನಿಮಿಷ ಹಂಚ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ತಮ್ಮ ಹೆಸರು ಮೇಡಮ್? ನಮಸ್ತೆ, ನನ್ನ ಹೆಸರು ಸುಜಾತಾ. ಭೈರವರಾಗ ಸಂಗೀತ ಶಾಲೆ ಇದು ಆರಂಭವಾಗಿ 1.5 ವರ್ಷದ ಮೇಲೆ ನಡೀತಾ ಇದೆ. ಆರಂಭವಾದಾಗಿಂದ ಇವತ್ತಿನವರೆಗೂ ತುಂಬ ಜನ ಹಾಡ್ಲಿಕ್ಕೆ ಬರ್ತಿದ್ದಾರೆ. ತುಂಬ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಕೆಲವೊಂದು ಸ್ನೇಹಿತರು ಬಳಗದಲ್ಲಿ ಬಂದು ಇಲ್ಲಿ ಹಾಡಿ ನೆಲೆದು ಹೋಗ್ತಾರೆ. ಮತ್ತು ಬರ್ತ್ಡೇ, ಹುಟ್ಟಿದ ದಿನಗಳನ್ನ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾರೆ. ಮದುವೆಯ ವಾರ್ಷಿಕೋತ್ಸವಗಳನ್ನ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಅಷ್ಟೇ ಕರೋಕೆ ಸಂಗೀತ ಮತ್ತು ಹಿಂದೂಸ್ತಾನಿ ಭಾವಗೀತೆ, ಭಕ್ತಿಗೀತೆಗಳು, ಸುಗಮ ಗೀತೆಗಳು, ವಚನ ಎಲ್ಲ ಇತರೆ ಎಲ್ಲ ಗೀತೆಗಳನ್ನು ಇಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮಲ್ಲಿ ತುಂಬ ಜನ ನಮ್ಮ ಭೈರವರಾಗದ ಸದಸ್ಯರು ಸಹ ಎಲ್ಲರೂ ಇಲ್ಲೇ ಇದ್ದಾರೆ. ನನಗೆ ಖುಷಿಯಾಗುವಂಥದ್ದು ಏನಂದರೆ, ಇವತ್ತು ನಾವು ಮಹಿಳೆಯ ದಿನದ ಅಂಗವಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಸಂತೋಷದಾಯಕ ಅನ್ನಿಸ್ತಿದೆ. ಕಾರಣ ನಮ್ಮ ಎಲ್ಲ ಹೆಣ್ಣುಮಕ್ಕಳು ಸಹ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಸಮಯ ಬಿಡುವಿರೋದನ್ನು ಒಳ್ಳೆ ಕೆಲಸಕ್ಕೆ, ಅಂದರೆ ಸಂಗೀತ ಕಲಿಯೋದಕ್ಕೆ, ಸಂಗೀತ ಹಾಡೋದಕ್ಕೆ ಮುಡುಪಾಗಿರ್ತಿದ್ದಾರೆ. ಅದು ಸಂತೋಷದಾಯಕ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳಾ ಕಣ್ಮಣಿಗಳಿಗೆ ಧನ್ಯವಾದ ಹೇಳ್ತಾ, ಜೊತೆಗೆ ಅವರಿಗೆ ಮಹಿಳೆಯರ ದಿನದ ಹಾರ್ದಿಕ ಶುಭಾಶಯಗಳನ್ನ ನಾನು ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರು ಎಲ್ಲ ಬರ್ತಿದ್ದಾರೆ. ಯಾರಿಗೂ ಭೇದ ಭಾವ ಇಲ್ಲ. ನಾವಿಲ್ಲೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇರ್ತೀವಿ. ಅದೊಂದು ಏನೇ ಆದರೂ ನಮ್ಮ ಕುಟುಂಬದಲ್ಲಿ ಹೇಗಿರ್ತೀವೋ ಅದು ಸಪ್ರೇಟ್ ಗೊತ್ತಿಲ್ಲ. ಇದು ನಮ್ಮ ಕುಟುಂಬಕ್ಕೂ ಹೆಚ್ಚಾಗಿ ಇದೆ ನಮ್ಮ ಸಂಗೀತ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ಇಲ್ಲಿ ಎಷ್ಟು ಜನ ನಿಮ್ಗೆ ಹಾಡುಗಾರರು ಬರ್ತಾರೆ ಮೇಡಮ್? ಸರ್, ದಿನಕ್ಕೆ ಇಲ್ಲಾಂದರೂ ದಿನಕ್ಕೆ 20ರಿಂದ 30 ಜನ ಬರ್ತಾರೆ. ನಮ್ಮ ಸದಸ್ಯರು ಅಂತಲೇ ಇದ್ದಾರೆ. ಒಂದು 40ರಿಂದ 50 ಜನ ತನಕ ಭೈರವರಾಗದ ಸದಸ್ಯರಿದ್ದಾರೆ. ಎಲ್ಲೂ ಬಂದೆ, ಅಲ್ಲಿ ಬಂದೆ, ಇಲ್ಲಿ ಬಂದೆ, ನಾನು ಮೈಸೂರಿಂದ ಬಂದೆ, ಮಂಡ್ಯದಿಂದ ಬಂದೆ, ನಿಮ್ಮನ್ನು ಕೇಳಿದ್ದೆ, ಭೈರವರಾಗ ಕೇಳಿದ್ದೆ, ನೋಡೋಕ್ಕೆ ಬಂದೆ ಇವತ್ತು ಅಂತ ತುಂಬ ಜನ ಬರ್ತಿರ್ತಾರೆ ಸರ್. ಮೇಡಮ್, ಇಲ್ಲಿ ಬಂದಾಗ ಹಾಡುಗಾರಿಕೆನ ಕಲ್ತಿರಲ್ಲ, ಇಲ್ಲಿ ನೀವು ಅವರಿಗೆ ತರಬೇತಿಯನ್ನು ಯಾವ ರೀತಿ ನೀಡಿ ಉತ್ತಮ ಗಾಯಕರಾಗಿ ಹೊರಗಡೆ ಹೋಗ್ತಾರೆ? ಸರ್, ಖಂಡಿತವಾಗ್ಲೂ ನಮ್ಮಲ್ಲಿ ಬ್ಯಾಚಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಬೆಳಿಗ್ಗೆ 11-12 ಗಂಟೆಯಿಂದ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಹೋಗ್ತಾ ಇನ್ನೂ ಬೇಗ ಅರ್ಲಿಯರ್ ಆರಂಭ ಮಾಡ್ತೀವಿ. 10-11-12 ಗಂಟೆಯಿಂದನೂ ಆ ಬ್ಯಾಚ್ಗಳಾಗಿ ಸ್ವಲ್ಪ ಕಲಿಬೇಕು ಅಂತ ಬರೋರಿಗೆ ಒತ್ತು ಕೊಟ್ಟು ಕಲಿಸ್ತೀವಿ. ಇಲ್ಲ ನಾನು ಸುಮ್ಮನೆ ಹಾಡಕ್ಕೆ ಬರ್ತೀನಿ ಅನ್ನೋರ್ಗೂ ಅವ್ರಿಗೆ ಎಂಕರೇಜ್ ಕೊಟ್ಟು ಹಾಡಿಸ್ತೀವಿ. ಹಾಗೆಲ್ಲ ಇದೆ ಸರ್.
ಮೇಡಮ್ ತುಂಬ ಧನ್ಯವಾದ. Thank you, sir. ಇವತ್ತು ನಿಮ್ಮ ಒಂದು ಈ ಭೈರವರಾಗ ಅಕಾಡೆಮಿಗೆ ನಾವು ಭೇಟಿ ಕೊಟ್ಟು ತಮ್ಮ ಒಂದು ಸಂದರ್ಶನ ಮಾಡೋದಕ್ಕೆ ನಮ್ಮ ಸುದ್ದಿ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಇವತ್ತು ನಮ್ಮೆಲ್ಲರ ಸದಸ್ಯರ ಒಂದೊಂದು ತುಣುಕು ವಿಡಿಯೋ ಮಾಡಿದಿರಿ. ಖಂಡಿತವಾಗ್ಲೂ ನಾನು ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮಲ್ಲೆಲ್ಲ ತುಂಬ ಇವತ್ತು ಏನು ಹಾಡಕ್ಕೆ ಬರ್ದಿರೋ ಹಾಡು ತುಂಬ ಚೆನ್ನಾಗಿ ಹಾಡೋರು ಇದ್ದಾರೆ. ಹೇಗೆ ಅಂದರೆ ಅದು ಒಂಥರ ಹುಮ್ಮಸ್. ಹೇಗೆ ಅಂದರೆ ಮ್ಯಾಮ್ ನನಗೆ ಏನೇನೋ ಇರುತ್ತೆ ಮ್ಯಾಮ್ ಹೊರಗಡೆ ತಲೆಯಲ್ಲಿ. ಇಲ್ಲಿಗೆ ಬಂದರೆ ನಾವು ಸಮಾಧಾನ ಆಗ್ತೀವಿ, ಇಲ್ಲಿಗೆ ಬಂದರೆ ದೇವಸ್ಥಾನ ಥರ ಇದೆ ಅಂತಾರೆ. ನನಗದೇ ಸಂತೋಷ. ನಿಜವಾಗ್ಲೂ ನಿಮಗೂ ಸಹ ಧನ್ಯವಾದ ಸರ್. ಈ ಸಮ್ಮರ್ ಕ್ಯಾಂಪ್ಗೆ ಏನೋ ಒಂದು ಮಾಡ್ತಾ ಇದ್ದೇನೆ ಸರ್. ಸಮ್ಮರ್ ಕ್ಯಾಂಪ್ ಖಂಡಿತ ಮಾಡ್ತಾ ಇದ್ದೀವಿ. ಸಮ್ಮರ್ ಕ್ಯಾಂಪ್ಗೆ ಮಕ್ಳುಗಳು ಇರ್ಬೋದು, ದೊಡ್ಡವರು ಇರ್ಬೋದು, ಸಮಯ ಕಳಿಯೋಕ್ಕೆ ಅಂತ ಕೆಲವರು ಸಮಯ ಹೆಂಗಪ್ಪ ಕಳಿಯೋದು ಅಂತ ಇರ್ತಾರೆ. ಅಂಥವ್ರಿಗೆಲ್ಲನೂ ಭೈರವರಾಗ ಆಲ್ವೇಸ್ ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳಿಗೆ ಓವರಾಲ್ ಸಂಗೀತದ ಜೊತೆಗೆ ನಾಟಕ, ಹಾಡು, ಡಾನ್ಸು, ನೃತ್ಯ ಇದನ್ನೆಲ್ಲವನ್ನು ಇನ್ಸ್ಟ್ರೂಮೆಂಟ್ ಮಕ್ಕಳಿಗೆ ಸ್ವಲ್ಪ ಏನು ಬೇಕೋ ಅಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು ಹೇಳ್ಕೊಡೋದು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್. ಹೆಸರು ವಿದ್ಯಾ ಅಂತ. ಮೊದಲಿಗೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಭೈರವರಾಗ ಅಂತ ಹೇಳಿದ್ರೆ ಮೊದಲಿಗೆ ಐ ಥಿಂಕ್ ಎಲ್ಲರ ತಲೆಗೆ ಬರೋದು ಸುಜಾತ ಮೇಡಮು. ಆಮೇಲೆ ಮೋಸ್ಟ್ಲಿ ಸಂಗೀತ ಅನ್ನೋದು ಬರುತ್ತೆ. ಬಂದವ್ರನ್ನ ಯಾವ ಥರ ಸ್ವಾಗತ ಮಾಡಬೇಕು ಅಥವಾ ಅವರನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ಎಕ್ಸಾಂಪಲ್ ನಾನು ಇಲ್ಲೇ ನೋಡಿರೋದು. ನಾವೆಲ್ಲ ಟೈಮ್ ಪಾಸ್ಗೆ ಅಂತ ಸುಮ್ಮನೆ ಹಾಡ್ತಾ ಇರೋರು ಇಲ್ಲಿ ಬಂದುಬಿಟ್ಟು ಅಟ್ಲೀಸ್ಟ್ ರಾಗ, ತಾಳ, ಶ್ರುತಿ ಏನು ಅಂತ ಕಲಿತು ಅದನ್ನು ನೀಟಾಗಿ ಅಭ್ಯಾಸ ಮಾಡ್ತಾಯಿದ್ವಿ. ಈ ಯಶಸ್ಸು ಅಥವಾ ಈ ಜರ್ನಿ ಹೀಗೆ ಮುಂದುವರೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಉಷಾದೇವಿ ಅಂತ. ನಾವು ಬಸವೇಶ್ವರದಲ್ಲಿ ಇದ್ದೀವಿ. ಆ್ಯಕ್ಚುಲಿ ನಾನು ಮುಂಚೆ ಸಂಗೀತ ಬೇಸಿಕ್ ಕಲ್ತಿದ್ದೆ. ಆದರೆ ನಾನು ಬಿಡುವಿಲ್ಲದ ಕಾರಣದಿಂದ ಹಾಗಾಗಿ ಡಿಸ್ಕಂಟಿನ್ಯೂ ಮಾಡಿದ್ದೆ ಸಂಗೀತ. ನೆಕ್ಸ್ಟು ನನಗೆ ಸಂಗೀತದಲ್ಲಿ ಕಲಿಬೇಕಂತ ತುಂಬ ಆಸಕ್ತಿ ಇತ್ತು. ಹಾಗೆ ಜನರಲ್ಲಾಗಿ ನಾನು ಇಲ್ಲೇ ಕಂಪ್ಯೂಟರ್ ಕ್ಲಾಸ್ ಅಂತ ಬರ್ತಾಯಿದ್ದೆ. ಆಗ ಜನರಲಾಗಿ ಬಂದು ಈ ಒಂದು ಭೈರವ ಅಕಾಡೆಮಿನ ನಾನು ಒಂದ್ಸರಿ ಬಂದು ಮೀಟ್ ಮಾಡಿದೆ. ಸುಜಾತ ಮೇಡಮ್ ಅಂತ ಅವ್ರ ಹತ್ರ ಮೀಟ್ ಮಾಡಿದಾಗ ಇಲ್ಲಿನ ವಾತಾವರಣ ಎಲ್ಲ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಕಲಿತ್ರೆ ಇದರಲ್ಲಿ ಕಲಿಬೇಕು ಅನ್ನೋ ಒಂಥರ ಉತ್ಸಾಹ ಬಂತು. ಹಾಗಾಗಿ ನಾನು ಈ ಒಂದು ಭೈರವ ಅಕಾಡೆಮಿಗೆ ಒಂದು 4 ಮಂತ್ಸ್ ಬ್ಯಾಕ್ ನಾನಿಲ್ಲಿ ಜಾಯ್ನ್ ಆದಮೇಲೆ ನನಗೆ ಒಂದೊಂದೇ ಸ್ಟೆಪ್ ನಾನು ಮುಂಚೆ ಹಾಡೋದಕ್ಕಿಂತನೂ ಈಗ ನನ್ನ ರಾಗದಲ್ಲಿ ತುಂಬ ಇಂಪ್ರೂವ್ಮೆಂಟೂ ಚೆನ್ನಾಗಿ ಆಗಿದೆ. ಮತ್ತು ಇಲ್ಲಿ ಬಂದಾಗಿಂದ ನಮಗೆ ಹಾಡಬೇಕು ಅಂತ ಹುಮ್ಮಸ್ಸು ಬಂದಿದೆ. ಆಮೇಲೆ ಈಗ ಒಂದು ಮನಸ್ಸಿಗೆ ಸಂಗೀತ ಅನ್ನೋದೊಂದು ಔಷಧಿ ಅಂತಾರೆ. ಹಾಗೆ ಇಲ್ಲಿ ನಾವೇನೇ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಚಿಂತೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಇಲ್ಲಿ ಬಂದಾಗ ಆ ಸಂಗೀತದ ಕಲಿಯೋರ ಜೊತೆಗೆ ಆ ಸಮಸ್ಯೆ ಎಲ್ಲ ಶಾಂತಿ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಏನಂದರೆ ಇವತ್ತು ಭೈರವರಾಗದಲ್ಲಿ ನಾವು ಬಂದು ಮಹಿಳಾ ದಿನಾಚರಣೆ ಎಲ್ಲ ಮಹಿಳೆಯರ ಜೊತೆನೂ ನಾವು ಇದ್ದು ಅವರ ಹಾಡುಗಳು ಕೇಳಿಸ್ಕೊಂಡು ಸಂತೋಷಪಟ್ಟು ಖುಷಿಯಾಗಿ ಚೆನ್ನಾಗಿದೆ. ಎಲ್ಲರೂ ಭಾಗವಹಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ನನ್ನನ್ನು ಆಹ್ವಾನ ಮಾಡಿ ಇವತ್ತು ಭೈರವರಾಗಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಧನ್ಯವಾದ. ನಾನು ಇಲ್ಲಿ ಬಂದು ಒಂದು 2 ತಿಂಗಳಾಯಿತು. ಇಲ್ಲಿ ಆ್ಯಕ್ಚುಲಿ ನಮ್ಮ ಸಿಸ್ಟರ್ಸ್ ಕೂಡ ಜಾಯ್ನ್ ಆಗಿದ್ದರು. ಸೊ ಹಂಗಾಗಿ ನಾನು ಒಂದಿನ ನೋಡಲಿಕ್ಕೆ ಅಂತ ಬಂದೆ. ಆಮೇಲೆ ನನಗೂ ಭಾಳ ಇಷ್ಟ ಆಯಿತು. ಒಳ್ಳೆ ಅಫಿಷಿಯಲ್ಸ್ಗಳು ಬರ್ತಾರೆ. ಎಲ್ಲ ಒಂಥರ ಇದು ಎನ್ವೈರ್ಮೆಂಟೇ ಚೆನ್ನಾಗಿದೆ. ಒಂಥರ ನಮಗೆ ಇಲ್ಲಿ ಕಾಲ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಹಾಡು, ಭಾವಗೀತೆ, ಆಮೇಲೆ ಚಲನಚಿತ್ರ ಗೀತೆಗಳು, ಭಕ್ತಿಗೀತೆಗಳು ಎಲ್ಲ ವಿಧವಾದ ಹಾಡುಗಳನ್ನು ಇಲ್ಲಿ ಹಾಡ್ತಾರೆ. ಇಲ್ಲಿ ಕ್ರೌಡೇ ಒಂಥರ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಸಂಗೀತ ಪ್ರೇಮಿಗಳಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಮಹಿಳಾ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲೇ ಆಚರಿಸ್ತಾ ಇದ್ದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ. ಈ ದಿನ ತ್ಯಾಗಗಳಿಗೆ ಹೆಸರಾದಂಥ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಭೈರವರಾಗ ಕರಾವಕೆ ಕ್ಲಬ್ಬು ವಿಜಯನಗರ ಇಲ್ಲಿ ಆ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಗಾಯನದ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಒಬ್ಬ ಗಾಯಕ, ತಾವು ಕೂಡ ಗಾಯಕರೇ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅದ್ಭುತವಾದ ಗಾಯನ ಕಾರ್ಯಕ್ರಮ ಇದೆ. ಪ್ರತಿಭಾವಂತ ಗಾಯಕರು ಗಾಯಕಿಯರು ಅಲ್ಲದೆ ಕೂಡ
ಈಗ ಕಲಿತಾ ಇರೋ ಗಾಯಕರು ಕೂಡ ತಮ್ಮ ಸುಮಧುರವಾದ, ವಿಶೇಷವಾಗಿ ಇವತ್ತು ಭಾವಗೀತೆಗಳ ಕಾರ್ಯಕ್ರಮ ಇದೆ, ಭಾವಗೀತೆ, ಜಾನಪದ ಗೀತೆಗಳ ಕಾರ್ಯಕ್ರಮ ಇದೆ, ಭಕ್ತಿಗೀತೆಗಳು. ಹೇಳ್ಬೇಕಂದ್ರೆ ನಮ್ಮ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಒಂದು ಸೌಂಡ್ ಸಿಸ್ಟಮ್ಸ್ ಏನಿದೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಕಾಲೇಜ್ ಲೆವೆಲಲ್ಲಿ ಹಾಡ್ತಾ ಬೆಳೆದವರು. ನಮ್ಮ ಸ್ನೇಹಿತರ ಮೂಲಕ ಇದು ಭೈರವರಾಗ ಅಕಾಡೆಮಿ ಒಂದಿದೆ ಅಂತ, ಮ್ಯೂಸಿಕಲ್ ಅಕಾಡೆಮಿ ಅಂತ ಒಂದು ಪರಿಚಯ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ ಬಂದ ಮೇಲೆ ಒಂದು ಹಾಡುಗಾರಿಕೆ ಒಂದು ಇದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಇಲ್ಲಿ. ದಯವಿಟ್ಟು ಎಲ್ಲ ಹಾಡುಗಾರಿಕೆ ಕಲಿಬೇಕು ಮತ್ತು ಇಂಪ್ರೂವ್ ಆಗಬೇಕು ಅನ್ನೋರೆಲ್ಲ ಭೈರವರಾಗಕ್ಕೆ ಬನ್ನಿ, ಅಟೆಂಡ್ ಮಾಡಿ, ಮುಂದುವರಿರಿ. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೆ. ನಿವೃತ್ತಿ ಹೊಂದಿದ ಮೇಲೆ ನನ್ನ ಆಸೆ ಈ ಗಾಯನದಲ್ಲಿತ್ತು. ಸೊ ಅದನ್ನು ಮುಂದುವರ್ಸ್ಕೊಂಡು ಅನ್ಬೇಕಾದ್ರೆ ನನಗೆ ಯಾರೋ ಒಬ್ಬರು ಇಲ್ಲಿ ಇದೊಂದು ಭೈರವ ಅಕಾಡೆಮಿ ಇದೆ, ನೀವು ಯಾಕೆ ಹೋಗಿ ಸೇರ್ಕೋಬಾರ್ದು ಅಂತ ಒಂದು ಸಲಹೆ ಕೊಟ್ಟರು. ಆ ಸಲಹೆ ಮೇಲೆ ನಾನು ಬಂದೆ ಇಲ್ಲಿಗೆ. ಇಲ್ಲಿ ಬಂದಮೇಲೆ ನಮಗೆ ನಿಜವಾಗ್ಲೂ ಈ ಹಾಡುಗಳಿಂದ ತುಂಬ ಮನಃಶಾಂತಿ ಸಿಕ್ಕಿದೆ. ಆಮೇಲೆ ಇಲ್ಲಿ ಎಲ್ಲ ಒಳ್ಳೆ ನಮಗೆ ಇನ್ನೂ ತರಬೇತಿ ಚೆನ್ನಾಗಿ ಸಿಕ್ತು. ನಾವು ಮೂಲ ಗಾಯಕರೇ ಆಗಿದ್ದರಿಂದ ಇನ್ನೂ ಚೆನ್ನಾಗಿ ಹಾಡೋದಕ್ಕೆ ನಮಗೆ ಒಳ್ಳೆ ತರಬೇತಿ ಸಿಕ್ತು. ಒಳ್ಳೆ ಸಹಪಾಠಿಗಳಿದ್ದಾರೆ, ವಾತಾವರಣ ಚೆನ್ನಾಗಿದೆ, ಎಲ್ಲ ತುಂಬಾ ಇದರಾಗಿ ಉತ್ತೇಜನಕವಾಗಿದೆ ಸರ್ ಎಲ್ಲನೂ. ಅಂತ ಎಲ್ಲರಿಗೂ ನಮ್ಮ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ.